ಇದೇ ಅಂಗಡಿ, ಬೋರ್ಡ್ ಇಲ್ಲ, ಏನಿಲ್ಲ, ಸಿಕ್ಕಾಬಿಟ್ಟೆ ಜನ ಹುಡ್ಕೊಬತ್ತಾ ಇರ್ತಾರೆ. ಗಾಡಿ ಇದು ಬರುತ್ತಲ್ವಾ? ಓಕೆ, ಸೂಪರ್. ಸೊ ಮಂಡ್ಯದಲ್ಲಿ ಮಂಡ್ಯ ಮಿಠಾಯಿ ತೊಗೊಂಡಿದ್ದೀವಿ. ಸೊ 120 ವರ್ಷಗಳಷ್ಟು ಇತಿಹಾಸ ಇರೋಂಥ ಮಿಠಾಯಿ. ಜೊತೆಗೆ ಎಷ್ಟೊತ್ತು ಮಾಡ್ತೀರಾ ಈ ಥರ ಇದೇ ಥರ? ಸೇಮ್ 5 ಅವರು. 5 ಅವರು. ಈ ಬೆಲ್ಲ ಎಲ್ಲ ಇದಾಗಬೇಕು, ಹೊಡೆದಾಕ್ಬೇಕು ಅಲ್ವಾ? ಸರ್, ತಮ್ಮ ಹೆಸರು? ಉಮೇಶ್ ಬಾಬು. ಓಕೆ. ರಿಟೈರ್ಡ್ ಮ್ಯಾನೇಜರ್. ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು ಇಲ್ಲಿ ಸುಮಾರು ನಾವೇ ಚೈಲ್ಡ್ಹುಡ್ಡಿಂದನೂ ಬರ್ತಾ ಇದ್ದೀವಿ. ನಮಗೆ ಆವಾಗ ಏಜ್ ಬಂದು 10 ವರ್ಷ ಇರ್ಬೋದು. 10 ವರ್ಷ. ಆವಾಗ ನಾವು 5 ಪೈಸಾ 10 ಪೈಸಾದಿಂದಲೂ ಮಿಠಾಯಿ ತಿಂದಿದ್ದೀವಿ. 5 ಪೈಸಾ 10 ಪೈಸದಿಂದ. ಈಗ ಅದು 1 ಪೀಸ್ಗೆ 10 ರೂಪಾಯಿ ಆಗಿದೆ. ಓಕೆ. ಆ ಟೇಸ್ಟ್ ಹೇಗೆ ಅನ್ಸುತ್ತೆ ಸರ್? ಅಂದ್ರೆ ಅವಾಗಿನ ಟೇಸ್ಟ್ ಅದೇ ಟೇಸ್ಟ್ ಈಗಲೂ ಇದೆ. ಜೊತೆಗೆ ಮನೆಗೆ ಪಾರ್ಸೆಲ್ ಕೂಡ ತಗೊಂಡಿದ್ದೀರಾ ಅನ್ಸುತ್ತೆ. ಓಕೆ, ಸೂಪರ್. ಹಾಯ್, ಹಲೋ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮಂಡ್ಯದಲ್ಲಿ ಫೇಮಸ್ ಅಂದರೆ ಮಂಡ್ಯ ಮಿಠಾಯಿ ಸಿಕ್ಕಾಪಟ್ಟೆ ಫೇಮಸ್. ಅಂಬರೀಷ್ ಅಣ್ಣ ಟ್ರೈ ಮಾಡಿದಾರಂತೆ, ಸಾಧು ಕೋಕಿಲ ಟ್ರೈ ಮಾಡಿದಾರಂತೆ. ಸೊ ಬರ್ತಾನೆ, ಸುಮಾರು ಜನ ಸಿನಿಮಾ ನಟ ನಟಿಯರೆಲ್ಲ ಬರ್ತಾನೆ ಇರ್ತಾರೆ. ಸೊ ಟ್ರೈ ಮಾಡ್ತಾನೆ ಇರ್ತಾರೆ. ಮತ್ತು ತುಂಬ ಜನಗಳು ಹುಡ್ಕೊಂಬರ್ತಾ ಇರ್ತಾರೆ. ಇನ್ನು ಬೆಂಗಳೂರಿಂದ ಅಂತೂ ತುಂಬ ಜನ ಬರ್ತಿರ್ತಾರೆ ಅಂತ ಹೇಳ್ತಿದ್ರು. ಸುಮಾರು ವರ್ಷಗಳಷ್ಟು ಹಳೆಯ ಒಂದು ಮಿಠಾಯಿ ಅಂಗಡಿ ಅಂತಲೇ ಹೇಳ್ಬೋದು. ಕೊಬ್ಬರಿ ಮಿಠಾಯಿ ಸಿಗುತ್ತೆ, ಅಂದರೆ ಕಾಯಿ ಬಳಸಿ ಮಾಡುವಂಥ ಮಿಠಾಯಿ. ಬೆಲ್ಲದಲ್ಲೂ ಸಿಗುತ್ತೆ, ಸಕ್ಕರೆನಲ್ಲೂ ಸಿಗುತ್ತಂತೆ. ಮತ್ತು ಇವೆರಡೇ ಸಿಗೋದು, ಜಾಸ್ತಿ ಏನೂ ಸಿಗೋದಿಲ್ಲ. ಇವೆರಡೇ ಮಿಠಾಯಿ ಸಿಗುವಂಥದ್ದು. ಅದ್ರ ಪ್ರೊಸೆಸ್ ಹೆಂಗಿದೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಮಿಠಾಯಿ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಲಾರಿ ಹೋಗ್ಬಿಡ್ಲಿ. ಓಕೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಲ್ಲದ ಮಿಠಾಯಿ, ಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಕೊಡಿಸ್ತೀನಿ. ಬನ್ನಿ. ಎಷ್ಟು ಕೆ ಜಿ ಮಾಡ್ತಿದ್ದೀರಾ ಸರ್ ಇವಾಗ? ಸರ್ ಕೆಜಿ ಮಾಡಲ್ಲ ನಾವು ಇಷ್ಟಂತ ನಮ್ಗೆ ಇದಾಗುತ್ತೆ, ಅದ್ರ ಮೇಲೆ ನಾವು ಮಾಡೋಕ್ಕಾಗೋದು. ಇದು ಎಷ್ಟು ಕೆ ಜಿ ಬೆಲ್ಲ ಸರ್ ಇದು? ಇದು ಕೆಜಿ ಕೆಜಿ ಹಾಕಲ್ಲ ನಾವು. ಅದು ಈಗ ಒಂದು 40 ಚೆಚ್ಚು ಹಾಕೊಂಡು ಹೊಡಿತಾ ಇದ್ದೀನಿ. ಆ ಥರ ಮುಂದಕ್ಕೆ ಏನಾರ ನಮ್ಗೆ ಇನ್ನೂ ಜಾಸ್ತಿ ಬೇಕು, ಕಮ್ಮಿ ಬೇಕು ಅಂತ ಎಷ್ಟಿದ್ ಬೇಕೋ ಅಷ್ಟು. ಈಗ 40 ಹಾಕೊಂಡಿದೀವಿ. ಇನ್ ಮುಂದಕ್ಕೆ ಅಲ್ಲಿ ಒಳಗಡೆ ಆದ್ಮೇಲೆ ಇನ್ನು ಅದು ಒಂದ್ ಅರ್ಧ ಬರ್ಬೇಕು. ಅಲ್ಲಿ ಹಾಕೊಂಡಾದ್ಮೇಲೆ ಅವಾಗ ಎಷ್ಟು ಬೇಕು ಇನ್ನು ಎಕ್ಸ್ಟ್ರಾ ಹಾಕತ್ತೀವಿ. ಒಟ್ಟಲ್ಲಿ ಎಕ್ಸ್ಟ್ರಾ ಹಾಕ್ಲೇಬೇಕು. ಹೆಂಗ್ ಹಿಡಿತದೋ ಅವಾಗ ಅದ್ರ ಮೇಲೆ ಡಿಪೆಂಡ್. ಓಕೆ. ಇಲ್ಲಿ ನೀವು ರೈತರಿಂದ ಬೆಲ್ಲ ತಗೊಂಡ್ಬಿಡ್ತೀರಾ ಅಥವಾ ಹಿಂಗೆ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಗ್ತೀವಿ. ಇಲ್ಲಿ ಮಂಡ್ಯ ಮಾರ್ಕೆಟ್ ಅಲ್ಲಿ ನಮ್ಗೆ ಯಾವ್ದು ಬೇಕು, ನಮ್ಗೆ ಹೆಂಗ್ ಸಿಗುತ್ತೆ, ಅಂಟು ಬರ್ಬೇಕು. ನಮ್ಗೆ ಅಂಟು ಬರ್ಬೇಕು. ಎಲ್ಲಾರು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಅದ ಬರಲ್ಲ. ಹೌದಾ? ಅದ ಸಿಗಲ್ಲ ನಮ್ಗೆ. ಇದರಿಂದ ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕಲ್ಲ. ಇದು ನಾರ್ಮಲ್ ಬೆಲ್ಲನೇ. ಇದಾಕಿ ನಾವು ಮಾಡೋದು. ಆದ್ರೆ ಏನಿಲ್ಲ, ನಮ್ಗೆ ಚೆನ್ನಾಗಿ ಸಿಗ್ಬೇಕು. ಅವಾಗ್ಲಿಂದ ಮುತ್ತಾತನ ಕಾಲದಿಂದ ಮಾಡ್ಕೊ ಬಂದಿರೋದು ಇದೇ ತರದಲ್ಲೇ, ಹಿಂಗೆ ಮಾಡ್ಕೊ ಬರ್ತಾರದು. ನಮ್ಮ ತಾತವರು ಟ್ರೈ ಮಾಡಿದ್ದಾರೆ ಆರ್ಗ್ಯಾನಿಕ್ ಅಲ್ಲಿ, ಬಂದಿಲ್ಲ. ಆ ಉದ್ದೇಶಕ್ಕೋಸ್ಕರ ಆರ್ಗ್ಯಾನಿಕ್ ನಾವು ಅವಾಗಲೇ ಕ್ಯಾನ್ಸಲ್ ಮಾಡ್ಕೊಬಿಟ್ಟು. ಓಕೆ. ಡೈಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ಬಿಡ್ತೀರಾ ಸರ್? ಸರ್ ಬೆಳಿಗ್ಗೆ ಒಂದು 5 ಗಂಟೆ 5:30, ಇಲ್ಲಾಂದ್ರೆ 6 ಗಂಟೆ. ಲೇಟ್ ಆಯ್ತು ಅಂದ್ರೆ 6 ಗಂಟೆನೇ. ಇವತ್ತೇ ತುಂಬಾ ಲೇಟ್ ಆಗಿರೋದು. ಇಲ್ಲ, 6 ಗಂಟೆಗೆ ಶುರು ಆಗ್ಬಿಡುತ್ತೆ. 6 ಗಂಟೆಗೆ ಶುರು ಮಾಡ್ಬಿಡ್ತೀನಿ. ಯಾಕಂದ್ರೆ ಬೆಳಿಗ್ಗೆ 10-10:30 ಅಷ್ಟೆಲ್ಲ ನಾನು ಕ್ಲಿಯರ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬೇಕು, ಮುಂದಕ್ಕೆ ನಿಂತ್ಕೋಬೇಕು ರೆಡಿ ಮಾಡ್ಕೊಂಡು. ಇಲ್ಲಾಂದ್ರೆ ಜನಗಳದು ಲೇಟ್ ಆಗ್ಬಿಟ್ರೆ ಹೊಂಟೋಗ್ತಾರೆ ಅಂದ್ಬಿಟ್ಟು ಇದ್ ಮಾಡ್ತೀವಿ. ಒಟ್ಟಲ್ಲಿ ಸಂಜೆ 6 ಗಂಟೆ 6:30 ತನಕ ಇದ್ದೇ ಇರ್ತೀವಿ. ಸಂಜೆ ಈಗ ಸ್ವಲ್ಪ ಕತ್ಲೆ ಬೇಗ ಆಗ್ತೈತಿ ಅಂದ್ಬಿಟ್ಟು 6 ಗಂಟೆ ಕ್ಲೋಸ್ ಮಾಡ್ತೀವಿ ಅಷ್ಟೇ. ಒಟ್ಟಲ್ಲಿ 6:30 ತನಕ ಇರ್ತೀವಿ. ಒಬ್ಬೊಬ್ರು ಕಾಂಟ್ಯಾಕ್ಟ್ ಇದ್ದು ಫೋನ್ ಮಾಡೋರು, ಈಗ ಮಿಠಾಯಿ ಏನಾರು ಉಳ್ಕೊಂಡಿತ್ತು ಅಂತ ಅಂದಾಗ ಇದ್ರೆ ನಾನು ಕೊಡ್ತೀವಿ. ಕಾಯೆಲ್ಲ ತುರ್ದ್ಬಿಟ್ಟಿದ್ದೀರಾ ಸರ್? ಹ್ಞೂ ಸರ್, ತುರ್ಸ್ಕೊಬತ್ತೀವಿ ಬೇರೆ ಕಡೆ. ನಮ್ಗೆ ಏನಾದ್ರೆ ಅವ್ರು ಏನಾರ ರಜಾ ಗಿಜಾ ಅವರು ಒಂದೊಂದು ಟೈಮ್ ಹೋಯ್ತು ಅಂದ್ರೆ ನಾವು ಮನೇಲೆ ಕೈಯಲ್ಲಿ ತುರ್ತಾರೆ. ಇಲ್ಲಿಗೆ ಮನೆ ಹಾಕಿ ತುರ್ತಾರೆ. ನೋಡಿ ಕಾವಿಗೆ ಬತ್ತಾಯ್ತು. ಇಲ್ಲಿ ಕಾವಿ ಹೋಗಿ ಶುರು ಆಯ್ತು. ಶುರು ಆಯ್ತು.
ಇಲ್ಲಿ ಹೊಡಿಬೇಕು ನಮಗೆ ಕಾವು ಮೇಯ್ನ್ ಆಗಿ. ಇಲ್ಲಿ. ಸರ್ ಇದು ಮ್ಯಾನ್ಯುಯಲಿ ಮಾಡ್ತಿದ್ದೀರಾ, ಇದಕ್ಕೂ ಏನೋ ಮಿಷಿನ್ ಏನೋ ಬಂದ್ಬಿಡೈತಾ ಇವಾಗ? ಗೊತ್ತಿಲ್ಲ, ಅದೇನೋ ಮಿಷಿನ್ ಐತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಮಿಷಿನ್ ಅಲ್ಲಿ ಬರೋಂಗೆ ಇದ್ರಲ್ಲಿ ನಾವು ಕೈಯಲ್ಲಿ ಮಾಡ್ದಂಗೆ ಮಿಷಿನ್ ಅಲ್ಲಿ ಬರಲ್ಲ ಅಲ್ವಾ, ಅದಾಗಲ್ಲ. ಈ ಟೇಸ್ಟ್ ಅದ್ರಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಈಗಲೇ ಅದೇ ಈಗ ಬೇಕ್ರಿಗಳಲ್ಲಿ ಮೈದಾ ಹಿಟ್ಟು ಎಲ್ಲ ಕಲಿಸ್ತದಲ್ಲ, ಅದ್ರಲ್ಲೇ ಮಾಡ್ಬೋದು ಅಂತಾರೆ. ಎಷ್ಟೋ ಜನ ಬೇಕ್ರಿಯವರು ಹೇಳಿದ್ದಾರೆ ಅದ್ರಲ್ಲೇ ಮಾಡ್ಕೊಳ್ಳಿ ಸರ್, ಅದ್ರಲ್ಲಿ ಮಾಡ್ಬೋದಲ್ಲ, ತಿರುಗ್ತಾ ಇರ್ತದಲ್ಲ, ಎಷ್ಟು ಅವರ್ ಬೇಕು ತಿರುಗ್ಬೋದು ಅಂತ. ಹೌದು, ಅವರು ಅದು ಮಾಡೋದು ಮಿಕ್ಸಿಂಗ್ಗೋಸ್ಕರ. ಇದು ನಮ್ಗೆ ಕಾವಿರ್ಬೇಕಲ್ಲ, ಇದು ಗ್ಯಾಸ್ ಅಲ್ಲೂ ಮಾಡಕ್ ಆಗಲ್ಲ. ಈಗ ಬೆಲ್ಲದಲ್ಲಿರೋ ನೀರಿನಂಶ ಕಾಯಿಲಿರೋ ನೀರಿನಂಶಕ್ಕೆ ಕಲರ್ ಚೇಂಜ್ ಆಗ್ತೈತೆ ಅಲ್ವಾ. ಜೊತೆಗೆ ಎಷ್ಟೊತ್ತು ಮಾಡ್ತೀರಾ ಈ ಥರ ಇದೇ ಥರ? ಸೇಮ್ 5 ಅವರು. 5 ಅವರು. ಈ ಬೆಲ್ಲ ಎಲ್ಲ ಇದಾಗಬೇಕು, ಒಡೆದಾಕ್ಬೇಕು ಅಲ್ವಾ. ಬೆಲ್ಲ ಎಲ್ಲ ಫುಲ್ಲು ನೀರಿನಂಶ ಆಗುತ್ತೆ, ಕಾಯಿಗೆ ಇರ್ಕತ್ತದೆ. ಈಗ ಕಾಯಿಲಿರೋ ನೀರಿನಂಶ ಎಲ್ಲ ಸುಣ್ಬೇಕು. ಆ ಸುಂಡ್ರೇನೆ ನಮ್ಗೆ ಇದರಿಂದ ಹಣ್ಣು ಸಿಗುತ್ತೆ. ಈಗ ನಿಜ ಅಂಟು ಬರಕ್ಕೆ ಈಗ ಇನ್ನೂ 2 ಅವರ್ ನಾನು ಈ ತರ ಮಾಡಬೇಕು. ಹಿಂಗೆ ಮಾಡಬೇಕು. ಜಿಮ್ಗೆ ಹೋಗಂಥದ್ದೇನು ಇಲ್ಲ. ಜಿಮ್ಗೆ ಹೋಗಂಥದ್ದು ಇಲ್ಲ. ಸ್ವಲ್ಪ ಏನಂದ್ರೆ ಕೂತ್ ಕೆಲಸ ಮಾಡಿದ್ರೆ ಹೊಟ್ಟೆ ಬರುತ್ತೆ, ಅಷ್ಟೇ ಬರುತ್ತೋ ಹಿಂಗೆ. ಬೇಕ್ರಿ ನಾವೆಲ್ಲೂ ಸಪ್ಲೈ ಎಲ್ಲೂ ಇಲ್ಲ ಸರ್ ನಮ್ದು, ಅವರೇ ಬಂದು ತಗೋ ಹೋಗ್ತಾರೆ. ಇಲ್ಲೇ ಮುಂದೆಡೆ ವ್ಯಾಪಾರ ಮಾಡ್ತೀನಿ. ಎಲ್ಲೂ ನಾವು ಸಪ್ಲೈ ಅಂಗಡಿ ಯಾವ ಅಂಗಡಿಗೂ ಕೊಡಲ್ಲ. ತಿನ್ಬೇಕು ಅಂತ ಅನ್ನೋರು ಬಂದೇ ಬರ್ತಾರೆ, ಬಂದೇ ಬರ್ತಾರೆ. ಸರ್ ಏನಂತ ಹೆಸರಿಟ್ಟಿದ್ರಾ ಮಿಠಾಯಿ? ಸರ್ ಹೆಸರು ಏನಿಲ್ಲ, ಅವಾಗ್ಲಿಂದಾನು ಸುಮ್ಮನೆ ಮಿಠಾಯಿ ಅಂಗಡಿ ಅಂತಾನೆ ಬಂದಿದ್ದು. ಅಂಬರೀಶ್ ಸರ್ ಬಂದು ತಿಂದ್ರು ನಮ್ಮ ಮಿಠಾಯಿನ. ಅದು ಅವಾಗ ಸ್ವಲ್ಪ ಎಲ್ಲಾ ಕಡೆನೂ ವೈರಲ್ ಆಯ್ತು. ಅಂಬರೀಶ್ ಸರ್ ಯಾವಾಗ ಇಲ್ಲಿ ಎಲೆಕ್ಷನ್ ಅಲ್ಲೆಲ್ಲ ನಿಂತಿದ್ರು, ಎಲ್ಲಾ ಕಡೆ ಒಡ್ಡಾಡಿದ್ರು, ಅವಾಗ ಎಲ್ಲಾ ಕಡೆನೂ ತಗೋಗೋರೆ. ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲಾ ಕಡೆನೂ ತಗೋ ಹೋಗಿದ್ದಾರೆ. ಸಪ್ಲೈ ಆಗಿದೆ, ಅವ್ರ ಕಡೆಯಿಂದನೇ ಹೋಗಿರೋದಲ್ಲ. ನಾವ್ ಎಲ್ಲೂ ಕಳ್ಸಿಕೊಟ್ಟಿಲ್ಲ. ಅವ್ರ ಕಡೆಯವರು ಒಬ್ರು ಅಣ್ಣ ಬತ್ತಿದ್ರು, ಇಲ್ಲಿ ತಗೋ ಹೋಯ್ತಿದ್ರು. ಅವ್ರ ಮಂಡಿಗೆ ಬತ್ತು ಅಂದ್ರೆ ಸಾಕು. ಈ ಸರೌಂಡಿಂಗ್ ಅಲ್ಲಿ ನಾಮಂಗ್ಲ ಕೆರಗೋಡ್ ಸೈಡ್ ಹೋಯ್ತೀನಿ ಅಂದ್ರೆ ಸಾಕು, ಕಾರ್ ಈ ಕಡೆ ನಿಲ್ಸು, ಮಿಠಾಯಿ ತಕೋ ಹೋಗು. ಬರೀ ತಿನ್ನಕಷ್ಟೇ. ಈ ಕಡೆಗೆ ರಿಟರ್ನ್ ಆ ಕಡೆಯಿಂದ ಬತ್ತು ಅಂದ್ರೆ ಪಾರ್ಸಲ್ 1,000-2,000 ಪಾರ್ಸಲ್ ಮನೆಗೆ. ಈಗಲೂ ಅಷ್ಟೇ ಅಭಿಯಾನ ಬತ್ತು ಅಂತ ಅಂದ್ರೆ ಹುಡುಗರಿಗೆ ಹೇಳ್ಬಿಡ್ತಾರೆ. ಅವ್ರ ಹುಡುಗರು ಯಾರು ಇರ್ತಾರೆ, ಅವರು ಬಂದು ಮಿಠಾಯಿ ಅಂಗಡಿ ಹತ್ರ ತಗೋ ಹೋಗ್ತಾರೆ. ಸೊ ಯಾವಾಗಿಂದ ಶುರುವಾಗಿದೆ ಸರ್? ಇದು ಇಸ್ವಿ ಗೊತ್ತಿಲ್ಲ, ಒಟ್ಟಲ್ಲಿ ಮುತ್ತಾತನ ಕಾಲದಿಂದ ಸ್ಟಾರ್ಟ್ ಮಾಡಿರೋದು. ಒಂದು 120 ಮೇಲೆ ಆಗಿದೆ. 120 ಮೇಲೆ ಆಗೋಗಿದೆ. ಈಗ ನಾವು 4ನೇವರು, ನಮ್ಮ ಮಾವ 3ನೇವ್ರು ಇದ್ದಾರೆ. ಅವರು ನಾನು ನಮ್ಮ ಮಾವ ಇಬ್ರು ಮಾಡ್ತಾ ಇದೀವಿ. ಈಗ ಅದೇ ಹೆಸರನ್ನ ಉಳಿಸ್ಕೊಂಡು ಹೋಗ್ತಾ ಇದೀವಿ. ಮಿಠಾಯಿ ಒಂದೇನಾ ಸರ್ ಸಿಗೋದು? ಸರ್ ಇದು ಮಿಠಾಯಿ ಒಂದೇನೆ, ಬೆಲ್ಲದ್ದು ಸಕ್ಕರೆದು ಅಂತ. ಈಗ ಬೆಲ್ಲದ್ ಮಾಡ್ತಾ ಇರೋದು, ಸಕ್ಕರೆದು ಇದೆ. ಜಾಸ್ತಿ ಬೆಲ್ಲದ ಕೇಳ್ಕೊ ಹೋಗ್ತಾರೆ. ಸಕ್ಕರೆದು ರೇರು, ವೀಕ್ಲಿ ಇದ್ದೇ ಇರುತ್ತೆ. ವೀಕ್ಲಿನೇ ಜಾಸ್ತಿ ಮಾಡೋದು ನಾವು. ಹೊರಗಡೆ ಸೈಡಿಂದ ಬಂದವರು ಕೇಳ್ತಾರೆ ಅಂದ್ಬಿಟ್ಟು ಈಗ ವೀಕ್ಲಿ ಇದ್ದೇ ಇರುತ್ತೆ. ಮಾಡ್ತಾ ಇದೀವಿ. ಸಕ್ಕರೆದು ಬೆಲ್ಲದು 2 ತರ ಮಿಠಾಯಿನ ನಾವು ನಮ್ಮ ಕಡೆಯಿಂದ ಮಾಡೋದು. 2 ತರ ಮಿಠಾಯಿ. ಸ್ವಲ್ಪ ಕಾಯೇನಾರ ಎಳ್ಸು ಆಯ್ತು ಅಂದ್ರೆ ಅದು ಒಂದು ಸ್ವಲ್ಪ ಲೇಟ್ ಹೊಡಿತದೆ, ಇನ್ನೂ 1 ಅವರ್ ಎಕ್ಸ್ಟ್ರಾ ಆಗುತ್ತೆ. ಟೋಟಲ್ ನಮಗೆ ಎಲ್ಲ ಕೆಲಸ ಮುಗಿದು ನಾರ್ಮಲ್ ಆಗಿ ಮಾಡ್ತೀನಿ ಅಂದ್ರೂ ಒಂದು 5 ಅವರ್ 6 ಅವರ್ ಬೇಕೇ ಬೇಕು. ಒಂದು ಬ್ಯಾಚ್ ರೆಡಿ ಆಗಕ್ಕೆ. ಇದು ರೆಡಿ ಮಾಡಿ ಇದು 6ಕ್ಕೆ 1 ಅವರ್ ನಮ್ಗೆ ಎಕ್ಸ್ಟ್ರಾ ಬೇಕು. ಇದರಿಂದನೇ ಟೋಟಲ್ 6 ಅವರ್ ಹೇಳ್ತೀವಿ. 6 ಅವರಿಗೆ ಇಲ್ಲ ಒಂದೊಂದು ಟೈಮ್ ಬೇಗ ಇದಾಯ್ತು ಅಂದ್ರೆ 5 ಅವರ್ ಆಗುತ್ತೆ. ಇದು ಮುಗಿದು 1 ಅವರ್ ಆರಾದ್ಮೇಲೆ ನಮ್ಮ ಮಾವ ಬಂದು ಅದನ್ನ ಕಟ್ ಮಾಡಿ ವ್ಯಾಪಾರಕ್ಕೆ ಮಡಗ್ತಾರೆ. 10 ಗಂಟೆ ಅಷ್ಟರಲ್ಲಿ ವ್ಯಾಪಾರಕ್ಕೆ ಇದ್ದೇ ಇರ್ತೀವಿ ನಾವು. ಒಂದೊಂದು ಟೈಮು ಲೇಟ್ ಆಗತ್ತೆ, ಒಳಗಡೆ ಈ ಕೆಲಸ ಮಾಡ್ತಾ ಇರ್ತೀವಿ ನಾವು. ಒಳಗಡೆ ಇರುತ್ತೆ ಅಂದ್ರೆ ಏನಂದ್ರೆ ಇಲ್ಲಿ ಒಬ್ಬರೇ ಇದ್ದಾಗ ಈ ಕೆಲಸ ಮಾಡಿ ಅಲ್ಲಿ ಮುಂದೆ ವ್ಯಾಪಾರನೂ ಮಾಡಕ್ ಆಗಲ್ಲ, ರಿಸ್ಕ್ ಆಗತ್ತೆ ಅಂದ್ಬಿಟ್ಟು ಒಳಗಡೆ ರೆಡಿ ಮಾಡ್ಕೊಂಡು ಇಟ್ಟಿರ್ತೀವಿ. ನಮ್ಮ ಮಾವ ಇಲ್ಲಿ ಬರ್ತು ಅಂತ ಅಂದಿದ ತಕ್ಷಣ ವ್ಯಾಪಾರಕ್ಕೆ ಮಡಗ್ತೀವಿ. ಅವಾಗ ಒಬ್ರು ಒಳಗಡೆ ಕೆಲಸ ಮಾಡ್ತಿದ್ರೆ ಒಬ್ರು ಈಚ ಕಡೆ ಇರಕ್ ಸರಿ ಆಗತ್ತೆ ಅಂತ ಆ ತರ ಮಾಡ್ತೀವಿ ಸರ್. ಎಷ್ಟು ಸರ್ ಮಿಠಾಯಿ ಪ್ರೈಸ್? ಸರ್ 1 ಪೀಸ್ 10 ರೂಪಾಯಿ ಬೀಳುತ್ತೆ. 1 ಪೀಸ್ 10 ರೂಪಾಯಿ. 1 ಪೀಸ್ 10 ರೂಪಾಯಿ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಸರ್? ಬೆಳಗ್ಗೆ 10 ಗಂಟೆ 10:30 ಅಂಗಡಿ ಮಡಗ್ತು ಅಂದ್ರೆ ಸರ್ ಸಂಜೆ 6 ಗಂಟೆ ತನಕ ಇರ್ತೀನಿ. 6 ಗಂಟೆವರೆಗೂ. ರಜಾ ಮಾಡ್ತೀರಾ? ರಜಾ ಇಲ್ಲ ಸರ್, ನಮ್ಗೆ ಯಾವತ್ತು ಬೇಕು ಅಂದಾಗ ಮಾತ್ರ ರಜಾ ಹಾಕೊಳ್ಳೋದು. ಅಲ್ಲಿ ತನಕ ನಾವು ರಜಾ ಹಾಕೊಳ್ಳೋಕೆ ರಜಾನೇ ಇಲ್ಲ.
ಓಕೆ ಎವ್ರಿ ಡೇ ಇದ್ದೇ ಇರ್ತೀವಿ. ಹಾಂ ನಾವೀಗೆಲ್ಲ ಫ್ಯಾಮಿಲಿ ಹೊರಗಡೆ ಹೋಗ್ತೈತೆ ಅಂದಾಗ ಮಾತ್ರ ರಜಾ ಹಾಂ ಗೂಗಲಲ್ಲಿ ಮಂಡ್ಯ ಮಿಠಾಯಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಲೊಕೇಶನ್. ಲೊಕೇಶನ್ ನಂದಿನಿ ಪಾರ್ಲರ್ ಪಕ್ಕನೇ. ಸ್ವಲ್ಪ ಜನ ಮುಂದಕ್ಕೆ ಕೊಂಡೋಗ್ತಾ ಇದ್ದೀರಾ. ನಂದಿನಿ ಪಾರ್ಲರ್ ಇಲ್ಲಿ ನಂದಿನಿ ಪಾರ್ಲರ್ ಐತೆ, ಅದ್ರ ಪಕ್ಕನೇ ಒಂದು ಚಿಕ್ಕಕ್ಕೆ ಗೋಡೆ ಹೊಡೆದಿರೋ ಥರ ಐತೆ, ಅಲ್ಲೇ ಇರೋದು ಅಂಗಡಿ. ಓಕೆ ಸ್ವಲ್ಪ ಜನಗಳು ನೋಡ್ಕೊಂಡು ಬನ್ನಿ. ಸ್ವಲ್ಪ ಎಲ್ಲ ಮುಂದಕ್ಕೆ ಕೊಂಡೋಗ್ತಾ ಇದ್ದಾರೆ. ಹೌದು ಹೌದು ಆ ಇದರಿಂದ ಅದನ್ನ ಹೇಳಿದೆ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್. ಸೊ 120 ವರ್ಷಗಳಷ್ಟು ಇತಿಹಾಸ ಇರೋಂಥ ಮಿಠಾಯಿ ಅಂಗಡಿ. ಸೊ ಅಲ್ಲಿ ಬಂದು ಮಿಠಾಯಿ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ. ಸಿಹಿ ಪರ್ಫೆಕ್ಟ್ ಆಗಿದೆ, ಮತ್ತು ಇನ್ನು ಕಾಯಿ ಅದು ಬಹಳನೇ ಇಷ್ಟ ಆಗುತ್ತೆ, ಮತ್ತು ಇನ್ನು ಏಲಕ್ಕಿ ಕೂಡ ಸ್ವಲ್ಪ ಬಳಸಿರ್ತಾರೆ, ಗಸಗಸೆನೂ ಹಾಕಿರ್ತಾರಂತೆ. ಚೆನ್ನಾಗಿದೆ, ಸೂಪರ್. ಈ ಕಡೆ ಬಂದಾಗ ಮಂಡ್ಯದಲ್ಲಿ ಗೂಗಲಲ್ಲಿ ಹಾಕಿದ್ರು ಸಿಗುತ್ತೆ, ಮಂಡ್ಯ ಮಿಠಾಯಿ ಅಂತ ಹಾಕಿದ್ರೆ ಗೂಗಲಲ್ಲಿ ಸಿಗುತ್ತೆ, ಬಂದು ಆರಾಮ್ಸೆ ಟ್ರೈ ಮಾಡ್ಬೋದು. ನಾಗಮಂಗಲ ರಸ್ತೆ ಅಂತ ಇದೆ, ಕಾರಿಮನೆ ಗೇಟು ನಾಗಮಂಗಲ ರಸ್ತೆ. ಈ ಕಡೆ ಬಂದಾಗ ಮಿಠಾಯಿ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಮನೆಗೆ ಹೋಗ್ಬೇಕಾದ್ರೆ ಪಾರ್ಸಲ್ಲು ಕೂಡ ತಗೊಂಡೋಗಿ, ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ಬಹಳನೇ ಇಷ್ಟ ಆಗುತ್ತೆ. ದೊಡ್ಡವ್ರು ನಾವೇ ಇಷ್ಟಪಟ್ಟು ತಿಂತಾಯಿದ್ದೀವಿ ಅಂದರೆ ಮಕ್ಕಳಂತೂ ಕೇಳೋದೇ ಬೇಡ, ಆ ರೇಂಜಿಗೆ ಇಷ್ಟಪಡ್ತಾರೆ. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಓಕೆ.